ಇದ್ರ ಬಿಬಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸುಭಾಖತ್. ಮೊದಲಿಗೆ ಹೆಡ್ಲೈನ್ಸ್. ಆನೆ ಹಾವಳಿ ತಡೆಗೆ ಹೈಟೆಕ್ ಟ್ರ್ಯಾಕಿಂಗ್ ಅಸ್ತ್ರ. ಹಾಸನದಲ್ಲಿ ಸಚಿವರಿಂದ ಮಹತ್ವದ ಯೋಜನೆ ಪರಿಶೀಲನೆ. ಕೆಪಿಎಸ್ಸಿಯಲ್ಲಿ ವಾರ್ಷಿಕ ನೇಮಕಾತಿ ಪದ್ಧತಿ ಜಾರಿಯ ಬಗ್ಗೆ ಚರ್ಚೆ. ವಾಗಿನಕೆರೆ ಗ್ರಾಮಸ್ಥರ 15 ವರ್ಷಗಳ ಸಂಕಷ್ಟಕ್ಕೆ ಮುಕ್ತಿ. 27 ಲಕ್ಷ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ. ಶಾಸಕ ಎಚ್.ಕೆ. ಸುರೇಶ್ ಮಾಹಿತಿ. ಅಧಿಕಾರಿಗಳು ಕಾರ್ಮಿಕರ ಪರ ನಿಲ್ಲಬೇಕು, ಜನಸಾಮಾನ್ಯರ ಬದುಕಲ್ಲಿ ಬದಲಾವಣೆ ತರಬೇಕು. ಅಧಿಕಾರಿಗಳ ಸಂಘದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿವಿಮಾತು. ಕರ್ನಾಟಕ ಲೋಕಸೇವಾ ಆಯೋಗದ ಪಾರದರ್ಶಕತೆ ಹೆಚ್ಚಿಸುವುದಕ್ಕೆ ಪ್ರತಿ ವರ್ಷವೂ ಕೂಡ ನೇಮಕಾತಿ ನಡೆಸುವಂತೆ ಕ್ರಮ ವಹಿಸಲಾಗುವುದು ಹಾಗೂ ಆನೆ ಮಾನವ ಸಂಘರ್ಷ ತಡೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ನಗರದ ಅರಣ್ಯ ಭವನದ ಆವರಣದಲ್ಲಿ ಇಲಾಖೆಯು ಗೌರವ ವಂದನೆ ಸ್ವೀಕರಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಆನೆ ದಾಳಿಗಳ ಕುರಿತು ಹೊಸದಾಗಿ ಜಾರಿಗೆ ತರಲು ಉದ್ದೇಶಿಸಿರುವ ಆನೆ ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ವ್ಯವಸ್ಥೆಯ ಯೋಜನೆಯನ್ನು ಪರಿಶೀಲಿಸಿದರು. ಆನೆಗಳು ಹೆಚ್ಚಾಗಿ ರಾತ್ರಿ ಮತ್ತು ಮುಂಜಾನೆ ವೇಳೆ ದಾಳಿ ನಡೆಸುತ್ತವೆ. ಆ ಸಮಯದಲ್ಲಿ ಅಧಿಕಾರಿಗಳು ಕಚೇರಿಯಲ್ಲಿ ಇರದಿದ್ದರೂ ಗ್ರಾಮ ಸೇವಕರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಜನರಿಗೆ ಮಾಹಿತಿ ಮುಟ್ಟಿಸಬೇಕು. ಎಚ್ಚರಿಕೆ ಸಂದೇಶಗಳನ್ನು ಉದಾಸೀನ ಮಾಡುವ ಸಿಬ್ಬಂದಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಆನೆಗಳು ಬಂದಾಗ ವಿಡಿಯೋ ಮಾಡುವುದು ಅಥವಾ ಅರಣ್ಯ ಸಿಬ್ಬಂದಿ ಜೊತೆ ಜಗಳವಾಡುವುದನ್ನು ಬಿಟ್ಟು ತಮ್ಮ ಪ್ರಾಣ ರಕ್ಷಣೆಗೆ ಆದ್ಯತೆ ನೀಡಬೇಕು ಮತ್ತು ಇಲಾಖೆಯ ಸೂಚನೆಗಳನ್ನು ಪಾಲಿಸಬೇಕು ಎಂದರು. ನಂತರ ಕೆಪಿಎಸ್ಸಿಯಲ್ಲಿ ಪಾರದರ್ಶಕತೆ ಮತ್ತು ವಿಶ್ವಾಸದ ಕೊರತೆ ಇರುವುದು ನಿಜ. ನೇಮಕಾತಿ ಪ್ರಕ್ರಿಯೆಗಳಲ್ಲಿ ವಿಳಂಬ ಮತ್ತು ನ್ಯೂನತೆಗಳು ಕಂಡುಬರುತ್ತಿವೆ. ಈ ಬಗ್ಗೆ ವಿಧಾನಸಭೆಯಲ್ಲಿ 3 ಪಕ್ಷಗಳ ನಾಯಕರು ಒಕ್ಕೊರಲಿನಿಂದ ಸುಧಾರಣೆ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಇದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಯಾವ ದಿನಾಂಕದಂದು ಅಧಿಸೂಚನೆ ಹೊರಡಿಸಲಾಗುತ್ತದೆ ಎಂಬ ವಿವರಗಳನ್ನು ಮೊದಲೇ ಪ್ರಕಟಿಸಿ ಪ್ರತಿ ವರ್ಷ ನೇಮಕಾತಿ ನಡೆಯುವಂತೆ ಆಯೋಗದ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಸೂಚನೆಗಳನ್ನು ಯಾರಾದರೂ ವೈಲೇಷನ್ ಮಾಡಿದರೆ ಅವ್ರ ಮೇಲೆ ಕೇಸ್ ಕೂಡ ಮಾಡಬೇಕು. ಇದರಲ್ಲಿ ನಾವು ನೋ ಕಾಂಪ್ರಮೈಸ್. ಯಾಕೆಂದರೆ ಸರ್ಕಾರನೂ ತನ್ನ ಪ್ರಯತ್ನ ಗಂಭೀರವಾಗಿ ಮಾಡಬೇಕು, ಅದು ನಾನು ಒಪ್ಕೊಳ್ತೇನೆ. ಆದರೆ ನಮ್ಮ ಜವಾಬ್ದಾರಿಯನ್ನು ನಾವೆಲ್ಲರೂ ನಿರ್ವಹಣೆ ಮಾಡಬೇಕು. ಆವಾಗ ಮಾತ್ರ ನಾವು ಈ ಅನಾಹುತಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಸೊ ನಾವು ಎಲ್ಲೋ ಒಂದು ಕಡೆ ಎಲ್ಲರ ಬಗ್ಗೆನೂ ನಾನು ಹೇಳೋದಿಲ್ಲ, ಆದರೆ ಕೆಲವರು ಬೇಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಂಗತಿನೇ. ಅಂಥ ಪರಿಸ್ಥಿತಿ ಬಂದಾಗ ಅವ್ರ ಮೇಲೆ ಕೇಸು ಕೂಡ ನೀವು ದಾಖಲು ಮಾಡಬೇಕು. ಪೊಲೀಸವ್ರಿಗೂ ಹೇಳಿದ್ದೇನೆ, ಕೇಸು ದಾಖಲೆ ತಗೊಳ್ಬೇಕು ಅಂತ ಹೇಳಿ ಅಂತ. ಸೊ ಒಟ್ಟಾರೆ ನಮ್ಮದು ಉದ್ದೇಶ ಇದು. ಪ್ರಕೃತಿ ನಮ್ಮ ಹತೋಟಿಯಲ್ಲಿ ಇಲ್ಲ, ನಾವು ಹೇಳ್ದಂಗೆ ಪ್ರಕೃತಿ ಕೇಳೋದಿಲ್ಲ. ಆದರೂ ಕೂಡ ಒಂದು ಕಡೆ ಸರ್ಕಾರ ಅವರು ಏನಾದರೂ ಏನು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳಲಿ. ಈಗ ರಾಜ್ಯದ ಜನಗಳ ಭಾವನೆ ಮತ್ತು ವಿಧಾನಸಭೆ ಎಲ್ಲರ ಒಕ್ಕೊರಲಿನ ಭಾವನೆ KPSCಯಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥದ್ದು. ಎಲ್ಲ ಜನಗಳ ಭಾವನೆಗೆ ಗೌರವ ಕೊಟ್ಟು ಅದನ್ನು ಸುಧಾರಣೆ ಮಾಡುವಂಥ ಗಂಭೀರ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹಿಂದೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಆಗಿದ್ದಾರೆ. ಯಾರ್ಯಾರು ಏನೇನು ಮಾಡಿದ್ದಾರೆ, ಏನು ಮಾಡಲಿಲ್ಲ, ಅವ್ರಿಗೆ ಅವಕಾಶ ಇದ್ದಾಗ ಅದೆಲ್ಲ ನಾನಿಲ್ಲಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅದರಿಂದ ಯಾವ ಜನಗಳ ಜೀವನದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ರಾಜಕೀಯವಾಗಿ ನಾವು ಹೇಳಿಕೆಗಳು ಕೊಡ್ಬೋದು ಬಿಟ್ಟರೆ ಒಬ್ಬರ ಮೇಲೆ ಒಬ್ಬರು. ಆದರೆ ಇವತ್ತಿನ ಸಮಸ್ಯೆ ಅಂತೂ ಪರಿಹಾರ ಆಗೋದಿಲ್ಲ. ಸಮಸ್ಯೆ ಏನಿದೆ? KPSCಯಲ್ಲಿ ಆಗ್ತಕ್ಕಂಥ ನೇಮಕಾತಿಗಳು ಸರಿಯಾಗಿ ಆಗ್ತಾ ಇಲ್ಲ ನ್ಯೂನತೆಗಳಿಂದ ಕೂಡಿದೆ ಅಥವಾ ತಪ್ಪುಗಳಾಗ್ತಾ ಇದ್ದಾವೆ ಮತ್ತು ವಿಳಂಬ ಆಗ್ತಾ ಇದೆ. ಕಾಲಕ್ಕೆ ನೇಮಕಾತಿ ಆಗ್ತಾ ಇಲ್ಲ. ಇಷ್ಟು ವಿಷಯಗಳು ಪಕ್ಷ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎಚ್.ಕೆ. ಸುರೇಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ವಾಗಿನಕೆರೆ ರಸ್ತೆ ಅಭಿವೃದ್ಧಿಯಾಗದೆ ಕಳೆದ 15 ವರ್ಷಗಳಿಂದ ಸಾರ್ವಜನಿಕರು ಓಡಾಡಕ್ಕೂ ಕೂಡ ಪರದಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಮನವಿಯ ಮೇರೆಗೆ ರಸ್ತೆ ಅಭಿವೃದ್ಧಿಗೊಳಿಸೋದಕ್ಕೆ ಈಗ ಚಾಲನೆಯನ್ನು ನೀಡಲಾಗ್ತಾ ಇದೆ ಅಂತ ಹೇಳಿ ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದ್ದಾರೆ.
ತಾಲೂಕಿನ ವಾಗಿನಕೆರೆ ಕಲ್ಲಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇತ್ತೀಚೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನ ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆಯಾಗುವ ಕಾರಣದಿಂದಾಗಿ ರಸ್ತೆಗಳು ಬೇಗ ಹಾಳಾಗುತ್ತವೆ. ಆದರೆ ಕಳೆದ 15 ವರ್ಷಗಳ ಹಿಂದಿನಿಂದಲೂ ಕಲ್ಲಳ್ಳಿ ವಾಗಿನಕೆರೆ ರಸ್ತೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿದ್ದರಿಂದ ವಾಹನಗಳಲ್ಲಿ ಓಡಾಡಲು ಹರಸಾಹಸ ಪಡುವಂತಾಗಿತ್ತು ಮತ್ತು ಕೆಲವರು ಬಿದ್ದು ಗಾಯಗೊಂಡಿದ್ದರು ಎಂಬ ಗ್ರಾಮಸ್ಥರ ಹೇಳಿಕೆ ಹಾಗೂ ಮನವಿಯ ಮೇರೆಗೆ 27 ಲಕ್ಷ ರು ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಮಾಡಿಸಲಾಗುತ್ತಿದೆ. ಈ ಮೂಲಕ ಬಹುದಿನಗಳ ಗ್ರಾಮಸ್ಥರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನುಳಿದಿರುವ ರಸ್ತೆ ಮತ್ತು ಗ್ರಾಮದ ಅಭಿವೃದ್ಧಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಗ್ರಾಮಸ್ಥರಿಗೆ ಕೊಟ್ಟ ಮಾತಿನಂತೆ ಕೆಲಸ ಮಾಡಿಸಿಕೊಡಲು ಮುಂದಾಗಿದ್ದೇನೆ. ಗುತ್ತಿಗೆದಾರರು ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ಮಾಡಿ ಅನುಕೂಲ ಕಲ್ಪಿಸಬೇಕು ಎಂದರು. ಸುಮಾರು 27 ಲಕ್ಷದಲ್ಲಿ 380 ಮೀಟ್ರ್ ಇದೇನು ಬ್ಯಾಲೆನ್ಸ್ ಇದೆ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಕಳೆದ ತಿಂಗಳಲ್ಲಿ ಒಂದು ಎಷ್ಟು ಮೀಟ್ರ್ ಮಾಡಿದ್ದು 600 ಮೀಟ್ರನ್ನ ಈಗ ಮಾಡಿದ್ದೀವಿ. ಹಿಂದೆ ಒಂದು 600 ಮೀಟ್ರ್ ಮಾಡಿದ್ದು, ಆದರೆ ಅಲ್ಲಿ ಹಳ್ಳಗಳು ಒಂದು ಸ್ವಲ್ಪ ಬಿದ್ದಿದೆ. ಆಮೇಲೆ ದಯವಿಟ್ಟು ನಾನು ವಿನಂತಿಯನ್ನು ಏನು ಮಾಡೋದು ಅಂದರೆ, ಹಳ್ಳ ಯಾಕೆ ಬೀಳ್ತದೆ ಅಂದರೆ ಫಸ್ಟ್ ನಾವು ಪೈಪ್ಲೈನ್ ಹೋಗ್ತೀವಿ ರಸ್ತೆ ಆದಮೇಲೆ, ಅದೊಂದು ಚೂರು ದಯವಿಟ್ಟು ಅದನ್ನ ಮಾಡಬಾರ್ದು. ಈಗ ಏನು ಬೇಕಾದ್ರೂ ಹಾಕಬಿಡಿ. ಇದು ಕಾಂಕ್ರೀಟ್ ರೋಡ್, ಇದು ಈಗ ಮಾಡ್ಕೊಳ್ಳೋದ್ರೆ ಇಲ್ಲಿವರೆಗೂ ಕಾಂಕ್ರೀಟ್ ರೋಡ್ನ ಮಾಡಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಜಾಸ್ತಿ ಇದಾಗುತ್ತೆ ಅಂತ. ಅಲ್ಲಿ ನೋಡಿದು ತುಂಬ ಒಂದು 2-3 ಕಡೆ ಹಳ್ಳ ಬಿದ್ದಿದೆ. ಆ ಪೈಪ್ಲೈನ್ ಹೊಡೆಯೋದನ್ನು ದಯವಿಟ್ಟು ಸ್ಟಾಪ್ ಮಾಡೋದು ಒಳ್ಳೆಯದಾಗುತ್ತೆ. ಈ ಮಲೆನಾಡು ಭಾಗದಲ್ಲಿ ಇವತ್ತು ವಿಶೇಷವಾಗಿ 2,50,00,000 ವೆಚ್ಚದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ವಿ ಎತ್ತಿನೊಳೆ ಯೋಜನೆಯಿಂದ. ಬಹುಶಃ ಈ ಭಾಗದಲ್ಲೆಲ್ಲ ರಸ್ತೆಗಳು ಬಿಟ್ಟರೆ ಬೇರೆ ಇನ್ನೇನು ಕೇಳೋದಿಲ್ಲ. ಇಲ್ಲಿಂದ ಹಿಡಿದು ಹೈವೇಗೆ ಹೋಗಿರ್ತಕ್ಕಂಥದ್ದಕ್ಕೆ ತುಂಬ ಇದಿತ್ತು. 3 ಹಂತದಲ್ಲಿ ಈಗಾಗಲೇ ಇದು ಮಾಡಿದ್ದೀವಿ. ಇನ್ನೊಂದಿಷ್ಟು ಅಡೆತಡೆ ಇದೆ, ಅದನ್ನು ಸರಿಪಡಿಸ್ತಕ್ಕಂಥದ್ದನ್ನು ಮಾಡಿ ಚಿಕ್ಕಮಗಳೂರು ರೋಡಿಂದ ಹಿಡಿದು ಚಿಕ್ಕಮಗಳೂರು ಜಿಲ್ಲೆಯಿಂದ ಹಿಡಿದು. ವಾಗಿನಕೆರೆ ಗ್ರಾಮಸ್ಥರಾದ ವಿಎಸ್ ಭೋಜೇಗೌಡ ಮಾತನಾಡಿ, ಸತತ 15 ವರ್ಷಗಳ ಹೋರಾಟದ ಫಲವಾಗಿ ಇಂದು ನಮ್ಮ ಗ್ರಾಮವು ರಸ್ತೆಯ ಭಾಗ್ಯವನ್ನು ಕಾಣ್ತಾ ಇದೆ. ಹಿಂದಿನ 3 ಶಾಸಕರು ಕೇವಲ ರಸ್ತೆಯ ಪ್ಯಾಚ್ ವರ್ಕ್ ಮಾಡಿಕೊಟ್ಟಿದ್ದರು. ಆದರೆ ಹಾಲಿ ಶಾಸಕ ಎಚ್.ಕೆ. ಸುರೇಶ್ ಅವರು ಕೊಟ್ಟ ಮಾತಿನಂತೆ 27 ಲಕ್ಷ ರು ಅನುದಾನದಲ್ಲಿ ಶಾಶ್ವತವಾದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿರುವರು. ಗುತ್ತಿಗೆದಾರರು ಉತ್ತಮವಾದ ಗುಣಮಟ್ಟದ ಕಾಮಗಾರಿ ನಡೆಸಬೇಕು, ಕಾಟಾಚಾರದ ಕಾಮಗಾರಿ ನಡೆಸಲು ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಸಿದರು. ಅಂತಿಲ್ಲ ನಮಗನಿಸ್ತದೆ ಬೇಡ. ರತನಂದು ಸಹ ಇದರಲ್ಲಿ ಇದೆ. ಗಂಗಣ ಇರ್ಬೋದು, ನಮ್ಮೂರಿನ ಗ್ರಾಮಸ್ಥರೆಲ್ಲ ಪ್ರೆಸರ್ ಹಾಕಿ ಇವತ್ತು ಈ ರಸ್ತೆಯನ್ನು ಮಾಡಿಸಿದ್ದಾರೆ. ಸ್ಮೂತ್ ಆಗಿ ಮಾತಾಡಿ ಕೆಲಸ ಮಾಡಿಸ್ತಾನೆ ನಮ್ಮ ರತನ್ ಆಗ್ಲೇಬೇಕು ಹಾಗೆ ರಸ್ತೆಯನ್ನು ಮಾಡಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಪ್ರೀತ್, ಲೋಕಪ್ಪಗೌಡ, ಗಂಗೇಗೌಡ, ರಂಜಿತ್, ರತನ್, ನವೀನ್, ಸಿಎಚ್ ಪ್ರಕಾಶ್, ಜಿಕೆ ಕುಮಾರ್, ಮುಖಪ್ಪಗೌಡ, ಸುಬ್ಬೇಗೌಡ, ರಾಜೇಶ್, ಪಾಪು, ರೂಪಾ, ಭೋಜೇಗೌಡ ಸೇರಿದಂತೆ ಸುಚೇಂದ್ರ ಇನ್ನಿತರರು ಹಾಜರಿದ್ದರು. ಅಧಿಕಾರಿಗಳು ಹಳ್ಳಿಗಳಲ್ಲಿ ಕೆಲಸ ಮಾಡುವ ಜನಸಾಮಾನ್ಯರ ಕಾರ್ಮಿಕರ ಪರವಾಗಿರಬೇಕು, ಅವರ ಬದುಕಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಿವಿಮಾತನ್ನ ಹೇಳಿದ್ದಾರೆ. ಬೆಂಗಳೂರಿನ ಕೆಎಎಸ್ ಅಧಿಕಾರಿಗಳ ಸಂಘದ ನವೀಕೃತ ಕಟ್ಟಡದ ಉದ್ಘಾಟನೆ ಹಾಗೂ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋಮವಾರ ಮಾತನಾಡಿದರು. ರಾಜಕಾರಣಿಗಳ ಕಾಲಾವಧಿ ಕೇವಲ 5 ವರ್ಷ. ನಾವು ಈ ಸ್ಥಾನಕ್ಕೆ ಬರಬೇಕು ಎಂದರೆ ಎಷ್ಟು ನೀರು ಕುಡಿದಿರುತ್ತೇವೆ, ಏನೇನು ಮಾಡಿರುತ್ತೇವೆ ಎನ್ನುವುದು ನಿಮಗೂ ಗೊತ್ತಿರುತ್ತದೆ. ನೀವು 25ರಿಂದ 30 ವರ್ಷಕ್ಕೆ ಅಧಿಕಾರಿಗಳಾಗ್ತೀರಿ. ಇವರು ಯಾರೇ ಬಂದರೂ ಜಾತಿ ಪ್ರಭಾವ ಬಳಸಿಕೊಂಡು ಮುಂದುವರಿಯುವವರು ನೀವು. ರಾಜಕಾರಣ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವ ಅಧಿಕಾರಿಗಳು ಕಡಿಮೆ ಇಲ್ಲ. ಕೆಲವೊಬ್ಬರು ದಡ್ಡರು ಇರಬಹುದು, ಹೇಗೆ ಪ್ರಭಾವ ಬಳಸಿಕೊಳ್ಳುವುದು ಎಂದು ಸುಮ್ಮನಿರಬಹುದು. ಆದರೂ ಅಧಿಕಾರಿಗಳು ಚಾಣಕ್ಯರಿದ್ದೀರಿ ಎಂದರು. ಅಧಿಕಾರಿಗಳನ್ನ ಜನರು ದೇವರ ರೂಪದಲ್ಲಿ ನೋಡುತ್ತಾರೆ, ತಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ ಎನ್ನುವ ನಂಬಿಕೆ ಇಟ್ಟಿರುತ್ತಾರೆ. ದೇವರು ನೀಡಿದ ಅವಕಾಶವನ್ನು ಜನಪರವಾಗಿ ನೀವು ಉಪಯೋಗಿಸಬೇಕು. ನಾವೆಲ್ಲರೂ ಸಾವಿರಾರು ಹೇಳಬಹುದು, ಆದರೆ ಕೊನೆಯದಾಗಿ ಕೆಲಸ ಮಾಡುವುದು ನಿಮ್ಮ ಮನಸ್ಸಾಕ್ಷಿ. ಕಲ್ಲು ಮಣ್ಣುಗಳಿಂದ ಗೋಡೆಯನ್ನು ಕಟ್ಟಬಹುದು, ಜೊತೆಗೆ ಸೇತುವೆಯನ್ನು ನಿರ್ಮಿಸಬಹುದು. ನನ್ನ ಗನ್ಮ್ಯಾನ್ಗಳು ಸೂಟು ಬೂಟು ಹಾಕಿ ಬಂದಿರುವವರು 500,000 ರೂಪಾಯಿ ನೀಡಿದರೆ ಕರೆದುಕೊಂಡು ಬಂದು ಕೂರಿಸುತ್ತಾರೆ. ನನ್ನನ್ನು ಗೆಲ್ಲಿಸಿದ ಜನರನ್ನೇ ಅವರು ಮರೆಯುತ್ತಾರೆ. ನೀವು ಸಹ ಈ ರೀತಿ ಮಾಡಬಾರದು. ಜನಸಾಮಾನ್ಯರ ಪರ ಇರಬೇಕು. ಕಷ್ಟ ಸುಖಗಳನ್ನು ಹೇಳಲು ನೆಮ್ಮದಿ ಹುಡುಕಿಕೊಂಡು ದೇವಸ್ಥಾನಗಳಿಗೆ ಮನುಷ್ಯ ಹೋಗುತ್ತಾನೆ. ಭಕ್ತ ದೇವರಿಗೆ ಹೇಳಲು ಆಗದ ವಿಚಾರಗಳನ್ನು ಪೂಜಾರಿ ಮೂಲಕ ತಲುಪಿಸಲು ಪ್ರಯತ್ನಿಸುತ್ತಾನೆ ಎಂದರು. ಅವರು ಆ ಪುಸ್ತಕದಲ್ಲಿ ಏನು ಬರೆಸಿದ್ದಾರೆ, ನೀವು ಅದನ್ನು ಏನು ಬರೆದಿದ್ದೀವಿ ಅಂದ್ರೆ, ಒಂದು ಕೆಲಸವನ್ನ ಯಶಸ್ಸು ಸಾಧಿಸಬೇಕಂದ್ರೆ ಮೊದಲು ಅದನ್ನ ಪ್ರೀತಿಸಬೇಕು ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಪ್ರತಿಯೊಂದು ಮಾತು ಕೂಡ ನಾನು ಒಪ್ತೇನೆ. ನಿಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಅಲ್ಲಿ ನಮಗೆ ಹೋಮ ಗೀಮ ಮಾಡಿ ಪೂಜೆ ಮಾಡಿಸಿ ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿಸಿದ್ರು. ಅರ್ಚಕಸ್ಯ ಪ್ರಭಾವೇನ ಶಿಲಾತೋತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಿದೆ. ಹಂಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಹತ್ರಕ್ಕೆ
KS ಅಧಿಕಾರಿಗಳ ಹತ್ರಕ್ಕೆ ಬರಬೇಕಾದ್ರೆ ನಿಮ್ಮನ್ನು ದೇವ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಏನ್ ಹೋಗ್ತಾರೆ? ತಮ್ಮ ಕಷ್ಟ ಸುಖ ನೆಮ್ಮದಿ ಬದುಕೋಸ್ಕರ ದೇವಸ್ಥಾನಕ್ಕೆ ನೀವು ಹೋಗ್ತೀರಿ, ದೇವ್ರಿಗೂ ನೀವು ಕೈ ಮುಗಿತೀರಿ. ಆಗ ದೇವ್ರ ಹತ್ರಕ್ಕೆ ಏನ್ ಹೇಳಕ್ ಆಗಲ್ವೋ ಅದನ್ನ ಪೂಜಾರಿ ಕೈಲಿ ಹೇಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ಹೊಳಲ್ಸಿಪುರ ತಾಲೂಕು ಘಟಕಕ್ಕೆ ಚುನಾವಣೆ ಘೋಷಣೆ ಆಗಿದ್ದು, ಅರ್ಹ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಮತ್ತೆ ನಾಮಪತ್ರ ಸಲ್ಲಿಸುವುದಕ್ಕೆ ಸಹಾಯ ಚುನಾವಣಾ ಅಧಿಕಾರಿ ಯೋಗೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಅಧ್ಯಕ್ಷ ಮತ್ತು ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರ ಚುನಾವಣೆ ವೇಳಾಪಟ್ಟಿ ಪ್ರಕಟವಾಗಿದೆ. ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ಆಯ್ಕೆಗಾಗಿ ಚುನಾವಣಾ ವೇಳಾಪಟ್ಟಿ ಹೊರಡಿಸಲಾಗಿದ್ದು, ನಾಮಪತ್ರ ಸ್ವೀಕೃತಿ ಆರಂಭ ದಿನಾಂಕ 29 ಏಪ್ರಿಲ್ ಬೆಳಗ್ಗೆ 10:30ರಿಂದ ಪ್ರಾರಂಭವಾಗುತ್ತದೆ ಹಾಗೂ ನಾಮಪತ್ರ ಸ್ವೀಕರಿಸುವ ಕೊನೆಯ ದಿನಾಂಕ ಮೇ 6 ಮಧ್ಯಾಹ್ನ 3 ಗಂಟೆಯವರೆಗೆ. ನಾಮಪತ್ರ ಪರಿಶೀಲನೆಯನ್ನ ಮೇ 7ರಂದು ಬೆಳಗ್ಗೆ 10:30ರಿಂದ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ ಮೇ 10 ಮಧ್ಯಾಹ್ನ 3ರವರೆಗೆ ಇರುತ್ತದೆ ಎಂದರು. ಮತದಾರರು ಮೇ 24ರಂದು ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆಯವರೆಗೆ ನಡೆಯುತ್ತದೆ. ನಂತರ ಮತ ಎಣಿಕೆ ಕಾರ್ಯ ನಡೆಸಲಾಗುತ್ತದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತದಾನ ನಡೀತಕ್ಕಂಥ ನೆಕ್ಸ್ಟ್ ಹೇಳ್ತೀನಿ. ಈಗ ಅಪ್ಲಿಕೇಶನ್ ತಗೊಳ್ಳಿಕ್ಕೆ ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘ ಗ್ರಾಮಾಂತರ ಪೊಲೀಸ್ ಠಾಣೆಯನ್ನು ಒಳಗಿಸುತ್ತಾರೆ. ಈ ಜಾಗದಲ್ಲಿ ಅಪ್ಲಿಕೇಶನ್ ಮತದಾರನ ಯಾವ್ದಾರು ಸ್ಕೂಲಲ್ಲಿ ಅಥವಾ ಇದರಲ್ಲಿ ಆಫೀಸಲ್ಲಿ ಮಾಡಬೇಕಾಗುತ್ತೆ. ಅದು ತಾಲೂಕು ಆಫೀಸಲ್ಲಿ ಬೂತ್ ಎಲ್ಲ ಕೊಡ್ತಾರೆ. ಮತದಾನನ ಅದರ ಪ್ರಯುಕ್ತ ನಾವು ಮಾಡಬೇಕಾಗುತ್ತೆ. ತಾಲೂಕು ಆಫೀಸು ಬರ್ತದೆ. ಎಷ್ಟು ವೋಟರ್ಸ್ ಎಷ್ಟಿದ್ದಾರೆ ಹೊಳಲ್ಸಿಪುರ ತಾಲೂಕಲ್ಲಿ? 893 ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಎಷ್ಟಿದೆ? ಸಂಖ್ಯೆ 12,890 ವೋಟರ್ಸ್. ಸಮಾಜದ ಹೊಳಲ್ಸಿಪುರ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲ ಸದಸ್ಯರು ಈ ಒಂದು ಚುನಾವಣೆಯ ಪ್ರಕ್ರಿಯೆಯನ್ನು ಯಶಸ್ವಿ ನಡೆಸಿಕೊಂಡು ನಾನು ಈ ಮುಖಾಂತರ ಕೇಳಬಹುದು. ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಜಯಶಂಕರ್, ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ದೇವರಾಜು ಇದ್ದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಜೆಡಿಎಸ್ ಮುಖಂಡ ಎಚ್.ಎನ್. ರಾಮಚಂದ್ರೇಗೌಡ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಮಚಂದ್ರ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಮೃತರ ಅಂತಿಮ ದರ್ಶನ ಪಡೆದು ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಇವರ ಆರೋಗ್ಯದ ಬಗ್ಗೆ ನನಗೆ 10 ದಿನಗಳ ಹಿಂದೆ ಮಾತ್ರ ತಿಳಿಯಿತು. ನಾನು ದೂರವಾಣಿ ಮುಖಾಂತರ ಮಾತನಾಡಿದ್ದೆ. ನನ್ನ ಜೊತೆಯಲ್ಲಿ ಚೆನ್ನಾಗಿ ಮಾತನಾಡಿದ್ರು. ಈ ರೀತಿ ಆಗುತ್ತದೆ ಎಂದು ನಾನು ತಿಳಿದಿರಲಿಲ್ಲ. ನಾನು ರಾಜಕೀಯಕ್ಕೆ ಬರುವ ಮೊದಲು ದೇವೇಗೌಡರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾಗ ಆ ಸಮಯದಲ್ಲಿ ನನಗೆ ಇವರ ಪರಿಚಯವಾಗಿತ್ತು. ಸುಮಾರು 30 ವರ್ಷಗಳಿಂದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನನಗೆ ನನ್ನ ಕುಟುಂಬದ ಹಿರಿಯರನ್ನ ಕಳೆದುಕೊಂಡಂತೆ ನೋವಾಗಿದೆ. ರಾಮಚಂದ್ರರವರ ತಾಯಿ 96 ವರ್ಷದ ವೃದ್ಧರು. ಅವರಿಗೆ ಅವರ ಮಗನ ಸಾವಿನ ದುಃಖವನ್ನು ಭರಿಸುವ ಶಕ್ತಿಯನ್ನ ದೇವರು ನೀಡಲಿ, ಹಾಗೆ ನೀಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ನನಗೆ ವಿಶೇಷವಾಗಿ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆನೇ ಅದು ದೇವೇಗೌಡ ಚುನಾವಣೆಗಳಿರ್ಬೋದು ಅಂಥ ಒಂದು ಸನ್ನಿವೇಶದಲ್ಲಿ ನನಗೇನು ಪರಿಚಯ ಆಯಿತು. ಸುಮಾರು 30 ವರ್ಷಗಳಿಂದ ನನ್ನ ಒಂದು ಏಳಿಗೆಗೆ ಭಾಳ ಶ್ರಮಪಟ್ಟದ್ದು. ಜೊತೆಗೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರ ಸಂಪೂರ್ಣ ಬದುಕಿನಲ್ಲಿ ನಮ್ಮ ಒಡನಾಟದಲ್ಲಿದ್ದರು. ಅವರ ಇವತ್ತಿನ ಈ ಒಂದು ಇದೊಂದು ಸುದ್ದಿ ನಮಗೂ ಆಘಾತ ತಂದಿರತಕ್ಕಂಥದ್ದು. ನಮ್ಮ ಕುಟುಂಬದ ಒಬ್ಬ ಹಿರಿಯರನ್ನು ಕಳ್ಕೊಂಡಿದ್ದೇನೆ ಅಂತಕ್ಕಂಥ ನೋವಿದೆ. ಅವ್ರಿಗೆ ಭಗವಂತ ಎಲ್ಲ ರೀತಿ ಆತ್ಮಕ್ಕೆ ಶಾಂತಿ ಕೊಡಲಿ. ಅದ್ರ ಜೊತೆಗೆ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿ ಇವತ್ತು 96 ವರ್ಷ. ಅವರ ಒಂದು ಸುದೀರ್ಘವಾದಂಥ ಜೀವನ ಏನಿದೆ ಇಂಥ ಸಂದರ್ಭದಲ್ಲಿ ಮಗನ ಸಾವನ್ನು ಇವತ್ತು ಅವರು ಎದುರಿಸ್ತಕ್ಕಂಥ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಆ ತಾಯಿಗೆ, ಅದರ ಜೊತೆಗೆ ಕುಟುಂಬ ವರ್ಗದ ಎಲ್ಲರಿಗೂ ಕೊಡಬೇಕು ಅಂತಕ್ಕಂಥ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ಸಿಎಸ್ ಪುಟ್ಟರಾಜು, ಡಾಕ್ಟರ್ ಕೆ ಅನ್ನದಾನಿ ಸೇರಿದಂತೆ ಇತರರು ಅಂತಿಮ ದರ್ಶನ ಪಡೆದರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏಪ್ರಿಲ್ 24ನೇ ತಾರೀಕು ನಡೆದ ಆರ್ಸಿಬಿ ಪಂದ್ಯದ ವೇಳೆ ಭದ್ರತಾ ಲೋಪಕ್ಕೆ ಯತ್ನಿಸಿದ 2 ಹೊರಗುತ್ತಿಗೆ ನೌಕರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕ್ರೀಡಾಂಗಣದ ಭದ್ರತೆಗಾಗಿ ಐಗಿ ಸೊಲ್ಯೂಷನ್ ಎಂಬ ಖಾಸಗಿ ಸಂಸ್ಥೆಗೆ ಸಿಸಿಟಿವಿ ಅಳವಡಿಕೆಯ ಹೊರಗುತ್ತಿಗೆಯನ್ನು ನೀಡಲಾಗಿತ್ತು. ಆದರೆ ಪಂದ್ಯದ ದಿನದಂದೇ ಸಂಸ್ಥೆಯ ಸಿಬ್ಬಂದಿಗಳಾದ ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ ಎಂಬುವರು ದುಷ್ಕೃತ್ಯ ಎಸಗಿದ್ದಾರೆ.
ಬೆಳಗ್ಗೆ ಸುಮಾರು 11:30 ಸುಮಾರಿಗೆ ಈ ಘಟನೆ ನಡೆದಿದೆ. ಕೆಲಸ ಮಾಡುವ ನೆಪದಲ್ಲಿ ಒಳಬಂದ ಇಬ್ಬರು ಸಿಬ್ಬಂದಿಗಳು ಸಿಸಿಟಿವಿ ಕೇಬಲ್ಗಳನ್ನು ಕಟ್ ಮಾಡಿದ್ದಾರೆ. ಸಿಸಿಟಿವಿಗಳು ಸ್ಥಗಿತಗೊಂಡ ತಕ್ಷಣ ತಾಂತ್ರಿಕ ತಂಡ ಪರಿಶೀಲನೆ ನಡೆಸಿದಾಗ ಇಬ್ಬರು ಸಿಬ್ಬಂದಿಗಳು ಉದ್ದೇಶಪೂರ್ವಕವಾಗಿ ಕೇಬಲ್ ಕಟ್ ಮಾಡಿರುವುದು ಬೆಳಕಿಗೆ ಬಂದಿದೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಐವಿಎಸ್ ಏಜೆನ್ಸಿಯು ಸಿಬ್ಬಂದಿಗಳಿಗೆ ನೀಡಬೇಕಿದ್ದ ವೇತನ ಪಾವತಿಯಲ್ಲಿ ವಿಳಂಬ ಮಾಡಿತ್ತು ಎನ್ನಲಾಗಿದೆ. ಇದೇ ಸಿಟ್ಟಿನಲ್ಲಿ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ತೀರಿಸಿಕೊಳ್ಳಲು ಸಿಬ್ಬಂದಿಗಳು ಈ ದಾರಿ ಹಿಡಿದಿದ್ದಾರೆ ಎಂದು ತಿಳಿದು ಬಂದಿದೆ. ಆರೋಪಿಗಳು ಏಜೆನ್ಸಿ ನೀಡಿದ ಅಧಿಕೃತ ಐಡಿ ಕಾರ್ಡ್ ಬಳಸಿಯೇ ಕ್ರೀಡಾಂಗಣದ ಒಳಗೆ ಪ್ರವೇಶಿಸಿದ್ದರು. ಪಂದ್ಯ ವೀಕ್ಷಣೆಗೆ ಸಾರ್ವಜನಿಕರಿಗೆ ಗೇಟ್ ಓಪನ್ ಮಾಡುವ ಮುನ್ನವೇ ತಾಂತ್ರಿಕ ದೋಷವನ್ನು ಸರಿಪಡಿಸಲಾಗಿತ್ತು. ಇದರಿಂದ ಅಂದಿನ ಭದ್ರತೆಗೆ ಯಾವುದೇ ತೊಂದರೆಯಾಗಿಲ್ಲ. ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಫ್ಐಆರ್ ದಾಖಲಿಸಲಾಗಿದೆ. ಐವಿಎಸ್ ಸಂಸ್ಥೆಯ ಮ್ಯಾನೇಜರ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೇಬಲ್ ಕಟ್ ಮಾಡಿದ ಇಬ್ಬರು ಸಿಬ್ಬಂದಿಗಳನ್ನು ಶೀಘ್ರದಲ್ಲೇ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸ್ ಇಲಾಖೆ ತಿಳಿಸಿದೆ. ನಡಿಬೇಕಾದ್ರೆ ಟೋಟಲ್ 5 ಮ್ಯಾಚಸ್ ಸಂದರ್ಭದಲ್ಲಿ ಕೇಂದ್ರ ವಿಭಾಗದ ವ್ಯಾಪ್ತಿಯಲ್ಲಿ ಮತ್ತು 17 ಪ್ರಕರಣಗಳು ದಾಖಲಾಗಿದ್ದಾವೆ. ಬಹುತಾಂಶ ಪ್ರಕರಣಗಳಲ್ಲಿ CCB ಅಧಿಕಾರಿಗಳೂ ದಾಳಿ ಮಾಡಿ ಆರೋಪಿಗಳನ್ನು ಹಾಜರುಪಡಿಸಿ ಅವ್ರ ಕಡೆಯಿಂದ ಅವರು ಜನರಿಗೆ ಹೆಚ್ಚಿನ ಬೆಲೆಗೆ ಮಾರ್ತಕ್ಕಂಥ ಟಿಕೆಟ್ಗಳನ್ನು ವಶಪಡ್ಕೊಂಡಿದ್ದಾರೆ. ಆಲ್ಮೋಸ್ಟು 17 ಪ್ರಕರಣಗಳಲ್ಲಿ 16 ಕೇಸಸ್ಸು ಕಬ್ಬನ್ ಪಾರ್ಕಲ್ಲಿ ಆಗಿದೆ. 1 ಕೇಸು ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆಂಟ್ರಲ್ ವಿಭಾಗಕ್ಕೆ ಸಂಬಂಧಿಸಿದಂತೆ. ಇವೆಲ್ಲ ಆರೋಪಿಗಳು ಬೇರೆ ಬೇರೆ ಸೋರ್ಸಸ್ ಮೂಲಕ 2-3 ಟಿಕೆಟ್ಸ್ ತಗೊಂಡು ಟೋಟಲ್ 17 ಕೇಸಸಲ್ಲಿ 36 ಟಿಕೆಟ್ಸು 37 ಟಿಕೆಟ್ಸು ಸಿಕ್ಕಿದ್ದಾವೆ. ಸೊ ಅದು ಬೇರೆ ಬೇರೆ ಸೋರ್ಸಸ್ ಮೂಲಕ 1-2 ಟಿಕೆಟ್ಸ್ನ ಪಡ್ಕೊಂಡು ಇಲ್ಲಿ ಅವಕಾಶ ಹುಡುಕಿ ಅದನ್ನು ಹೆಚ್ಚಿನ ಬೆಲೆಗೆ ಮಾರುವಂಥ ಒಂದು ಪ್ರಯತ್ನ ಪಡ್ತಾಯಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳಿಗೆ ಎಲ್ಲರಿಗೆ ದಸ್ತಗಿರಿ ಮಾಡಲಾಗಿದೆ. ಅವರು ಸೋರ್ಸ್ ಮಾಡಿರ್ತಕ್ಕಂಥ ಟಿಕೆಟ್ ಎಲ್ಲಿಂದ ಬಂತು, ಹೇಗೆ ಬಂತು, ಜೆನ್ಯೂನ್ ಆಗಿ ಇತ್ತಾ, ಹೇಗೆ ಅಥವಾ ಮಾರಾಟಕ್ಕೇ ಆಚೆ ಬಂತ ಅನ್ನುವಂಥದ್ದು ಪರಿಶೀಲನೆ ಮಾಡಲಾಗ್ತದೆ. ಕುಮಾರಸ್ವಾಮಿ ತಮ್ಮ ಅನುಭವದ ಲೆಕ್ಕಾಚಾರದ ಮೇಲೆ ಮಾತನಾಡಿರಬೇಕು, ಅವರಲ್ಲಿ ಏನೋ ಸಮಸ್ಯೆ ಇರಬೇಕು ಅಂತ DCM DK ಶಿವಕುಮಾರ್ HD ಕುಮಾರಸ್ವಾಮಿಗೆ ತಿರುಗೇಟನ ನೀಡಿದ್ದಾರೆ. ಬೆಂಗಳೂರಿನ ಕೆಎಎಸ್ ಅಧಿಕಾರಿಗಳ ಸಂಘದ ಬಳಿ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಹೆಬ್ಬೆಟ್ಟು ಹೊತ್ತಿಸಿಕೊಳ್ಳಲು ಸಚಿವ ಸುಧಾಕರ್ ಆರೋಗ್ಯದ ವಿಚಾರ ಮುಚ್ಚಿಡಲಾಗಿದೆ ಎಂಬ ಕುಮಾರಸ್ವಾಮಿ ಅವರ ಆರೋಪದ ಬಗ್ಗೆ ಕೇಳಿದಾಗ, ಯಾವ ಹೆಬ್ಬೆಟ್ಟು ಏನು ಎಂದು ಗೊತ್ತಿದ್ದರೆ ಅವರೇ ಹೇಳಬೇಕು, ಅವರ ಕುಟುಂಬದವರಿಗೆ ಹೇಳಬೇಕು. ಕುಮಾರಸ್ವಾಮಿ ಅವರು ರಾಜಕೀಯ ಲಾಭಕ್ಕೆ ಮಾತನಾಡುತ್ತಿದ್ದಾರೆ. ಇದರಿಂದ ಅವರ ಘನತೆಗೆ, ಹಿರಿತನಕ್ಕೆ ಗೌರವ ಬರುವುದಿಲ್ಲ ಎಂದು ಹರಿಹಾಯ್ದರು. ಸುಧಾಕರ್ ಅವರು ಹೆಬ್ಬೆಟ್ಟು ಹೊತ್ತಿಸ್ಕೊಳ್ಳೋಕ್ಕೋಸ್ಕರ ಅವ್ರನ್ನ ಹಾಸ್ಪಿಟಲ್ ಇಟ್ಕೊಂಡಿದ್ದಾರೆ ಅಂತ ಸತ್ಯನ ಮುಚ್ಚಿಡ್ತಾ ಇದ್ದಾರೆ. ಯಾರೇ ಬಟ್ಟು ಏತಕ್ಕೆ ಬಟ್ಟು ಅಂತ ಗೊತ್ತಿದ್ರೆ ಅವರು ಹೇಳ್ಬೇಕು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕು, ಈಗ ಅವ್ರು ಕೇಳಬೇಕು. ಸ್ವಲ್ಪ ಪ್ರಾಬ್ಲಮ್ ಇರಬೇಕು. ಕುಮಾರಸ್ವಾಮಿಗೆ ಏನೋ ಅವ್ರ ಅನುಭವದ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ. ಅವ್ರಿಗೇನು ಎಕ್ಸ್ಪೀರಿಯನ್ಸ್. ಬಟ್ ಇವತ್ತು ಮಾತಾಡಿದ ರೀತಿ ಬೇರೆ ಇದೆ. ಅವರ ಆಸ್ಪತ್ರೆಯಲ್ಲಿ ಇದ್ದಾರೆ, ಈ ರೀತಿ ಚರ್ಚೆ ಮಾಡುವುದು ಸರಿ ಇಲ್ಲ ಅಂತ ಅವ್ರು ಮಾತಾಡ್ತಾರೆ. ನಿಮ್ಮ ಕಡೆ ರಾಜಕೀಯದಲ್ಲಿ ಅವ್ರ ಪಾಪ ಅವ್ರಿಗೆ ಕಾನ್ಷಿಯನ್ಸ್ ಇದ್ದು ಮೊದಲಿಂದ ರಾಜಕೀಯದ ಲಾಭಕ್ಕೋಸ್ಕರ ಅವ್ರು ಮಾತಾಡ್ತಾ ಇದ್ದಾರೆ ಹೊರತು ಅವರ ಘನತೆಗೆ, ಅವರ ಹಿರಿತನಕ್ಕೆ ಅದಕ್ಕೆ ಗೌರವ ಬರುವುದಿಲ್ಲ ಅಂತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೈಪಾಸ್ ಹೈವೇ ರಸ್ತೆಯಲ್ಲಿ ಇಂದು ಬೆಳಗಿನ ಜಾವ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕರ್ನಾಟಕ ಸಾರಿಗೆ ಬಸ್ ಡ್ರೈವರ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಪರಿಣಾಮ ಬಸ್ನಲ್ಲಿದ್ದ ಸುಮಾರು 45 ಪ್ರಯಾಣಿಕರು ಪ್ರಾಣಾಪಾಯದಿಂದ ಸದ್ಯಪಾರಾಗಿದ್ದಾರೆ. ಲಿಂಗಸೂರಿನಿಂದ ಬೆಂಗಳೂರಿನತ್ತ ತೆರಳುತ್ತಿದ್ದ ಈ ಬಸ್ ಬೆಳಗಿನ ಜಾವ ಸುಮಾರು 4 ಗಂಟೆ ಸುಮಾರಿಗೆ ಚಾಲಕನ ನಿಯಂತ್ರಣ ತಪ್ಪಿ ಹೈವೇಯ 150 ಸಮೀಪ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಬಸ್ ಪಲ್ಟಿಯಾಗಿದ್ದು ಪ್ರಯಾಣಿಕರಲ್ಲಿ ಕೆಲವರಿಗೆ ತಲೆಗೆ ಗಾಯ, ಕೈಕಾಲು ಮುರಿತ ಸೇರಿದಂತೆ ವಿವಿಧ ರೀತಿಯ ಗಾಯಗಳಾಗಿವೆ. ಗಾಯಾಳುಗಳನ್ನು ತಕ್ಷಣವೇ ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದಲ್ಲದೆ ಸಾರಿಗೆ ಬಸ್ ಡಿಪೋ ಮ್ಯಾನೇಜರ್, ಸಹಾಯಕರು ಸೇರಿದಂತೆ ಸಿಬ್ಬಂದಿಗಳು ಆಸ್ಪತ್ರೆಗೆ ಧಾವಿಸಿ ಗಾಯದ ತೀವ್ರತೆಯನ್ನು ತಿಳಿದು ಪ್ರತಿಯೊಬ್ಬ ಗಾಯಾಳುಗಳಿಗೆ ಹಣ ನೀಡಿ ಸಾರಿಗೆ ಇಲಾಖೆ ಮಾನವೀಯತೆ ಮೆರೆದಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬೆಳಗಿನ ಜಾವ ನಿದ್ರೆಯ ಮಂಪರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ್ದೇ ಅಪಘಾತಕ್ಕೆ ಕಾರಣ ಎನ್ನಲಾಗ್ತಿದೆ. ವಿಮಾನ ದುರಂತಗಳನ್ನ ತಡೆಗಟ್ಟುವ ಸಂಬಂಧ ಇಂದು ದೇವನಹಳ್ಳಿಯ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಚಾಲೆಂಜ್ 26 ಸರಣಿಯ ಅಡಿಯಲ್ಲಿ ಪೂರ್ಣ ಪ್ರಮಾಣದ ವಿಮಾನ ಅಪಘಾತ ಕುರಿತು ಅಣಕು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು.
ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಅಣುಕು ಪ್ರದರ್ಶನದಲ್ಲಿ ನೈಜ ಘಟನೆಯಂತೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೆಳಗಾವಿಗೆ ಹೊರಡುವ ನಾಗರಿಕ ದೇಶೀಯ ವಿಮಾನವು ಟೇಕ್ ಆಫ್ ನಂತರ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ತಾಂತ್ರಿಕ ವೈಫಲ್ಯದಿಂದಾಗಿ ಚಾಣಕ್ಯ ವಿಶ್ವವಿದ್ಯಾಲಯದ ಮೈದಾನದ ಬಳಿ ಬೆಳಗ್ಗೆ 11:15 ಸಮಯದಲ್ಲಿ ವಿಮಾನ ಅಪಘಾತಕ್ಕೀಡಾಯಿತು. ತಕ್ಷಣವೇ ಚಾಣಕ್ಯ ವಿಶ್ವವಿದ್ಯಾಲಯದ ಸ್ಥಳೀಯ ಸಿಬ್ಬಂದಿಗಳು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿದರು. ನಂತರ ಡಿಡಿಎಂಎ, ಕೆಎಸ್ಎಫ್ಇಎಸ್, ಡಿಎಚ್ಒ, ಪೊಲೀಸ್ ಎಲ್&ಒ, ಸಂಚಾರ ಪೊಲೀಸ್, ನಾಗರಿಕ ರಕ್ಷಣಾ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಪರಿಣಾಮ ಬೀರುವ ವಿಮಾನಯಾನ ಸಂಸ್ಥೆಗಳು ಮತ್ತು ಬಿಐಎಎಲ್ ಸೇರಿದಂತೆ ತುರ್ತು ಪ್ರತಿಕ್ರಿಯೆ ನೀಡುವವರನ್ನು ತ್ವರಿತವಾಗಿ ಸಂಪರ್ಕಿಸಿ ಘಟನಾ ಸ್ಥಳಕ್ಕೆ ನಿಯೋಜಿಸಲಾಯಿತು. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ತಕ್ಷಣವೇ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಎಲ್ಲಾ ಇಲಾಖೆ ಹಾಗೂ ಏಜೆನ್ಸಿಗಳನ್ನು ಸಮನ್ವಯಗೊಳಿಸಿ ಕೂಡಲೇ ತ್ವರಿತ ರಕ್ಷಣಾ ಕಾರ್ಯಾಚರಣೆ ಮತ್ತು ಗಾಯಾಳುಗಳನ್ನು ಆಸ್ಪತ್ರೆಗೆ ಸ್ಥಳಾಂತರಿಸಲು ಸೂಚನೆ ನೀಡಿದರು. ಇದು ಕೇವಲ ಅಣುಕು ಪ್ರದರ್ಶನವಾಗಿದ್ದು, ಗುಜರಾತ್ನಲ್ಲಿ ನಡೆದ ವಿಮಾನ ದುರಂತದ ಹಿನ್ನೆಲೆಯಲ್ಲಿ ವಿಪತ್ತುಗಳು ಸಂಭವಿಸಿದಾಗ ಸರ್ವಸನ್ನದ್ಧರಾಗಿರಲು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಅಣುಕು ಪ್ರದರ್ಶನ ನೈಜ ಘಟನೆಯಂತೆ ನಡೆಸಲಾಗಿದ್ದು, ವಿಪತ್ತು ಸಂಭವಿಸಿದಾಗ ಇಲಾಖೆಗಳ ಜವಾಬ್ದಾರಿಯನ್ನು ಪ್ರತ್ಯಕ್ಷವಾಗಿ ತಿಳಿಸಲು ಈ ಕಾರ್ಯಾಚರಣೆ ನಡೆಸಲಾಗಿದೆ. ಈ ಅಣುಕು ಪ್ರದರ್ಶನದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿರುವುದಿಲ್ಲ. ಅಣುಕು ಪ್ರದರ್ಶನವು ಯಶಸ್ವಿಯಾಗಿ ಜರುಗಿತು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾನಿ ಹಾವಳಿ ತಡೆಗೆ ಹೈಟೆಕ್ ಟ್ರ್ಯಾಕಿಂಗ್ ಅಸ್ತ್ರ. ಹಾಸನದಲ್ಲಿ ಸಚಿವರಿಂದ ಮಹತ್ವದ ಯೋಜನೆ ಪರಿಶೀಲನೆ. ಕೆಪಿಎಸ್ಸಿಯಲ್ಲಿ ವಾರ್ಷಿಕ ನೇಮಕಾತಿ ಪದ್ಧತಿ ಜಾರಿಯ ಬಗ್ಗೆ ಚರ್ಚೆ. ವಾಗಿನಕೆರೆ ಗ್ರಾಮಸ್ಥರ 15 ವರ್ಷಗಳ ಸಂಕಷ್ಟಕ್ಕೆ ಮುಕ್ತಿ. 27 ಲಕ್ಷ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ. ಶಾಸಕ ಎಚ್.ಕೆ. ಸುರೇಶ್ ಮಾಹಿತಿ. ಅಧಿಕಾರಿಗಳು ಕಾರ್ಮಿಕರ ಪರ ನಿಲ್ಲಬೇಕು, ಜನಸಾಮಾನ್ಯರ ಬದುಕಲ್ಲಿ ಬದಲಾವಣೆ ತರಬೇಕು. ಅಧಿಕಾರಿಗಳ ಸಂಘದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿವಿ ಮಾತು. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವೆಬಿಸಿ ಟಿವಿ, ಸತ್ಯದ ಕಡೆ ನಮ್ಮದಡೆ.